Now let's get into God's word. ದೇವರ ವಾಕ್ಯಕ್ಕೆ ಹೋಗೋಣ. Sunday mornings I am teaching on the subject long life is God's will for you. ಮತ್ತು ನಾನು ಭಾನುವಾರ ಮುಂಜಾನೆ ನಾನು ಕಲಿಸುವಂತ ಬೋಧನೆ ದೀರ್ಘ ಆಯುಷ್ಯ ನಿಮಗಾಗಿರುವಂತ ದೇವರ ಚಿತ್ತವಾಗಿದೆ. Hallelujah. Hallelujah. And Bible says, my Father will satisfy you with long life. ಮತ್ತು ಬೈಬಲ್ ಹೇಳ್ತದೆ ನಮ್ಮ ತಂದೆಯು ನಮಗೆ ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸುತ್ತಾನೆ. Hallelujah. Hallelujah. This is a promise. ಇದು ವಾಗ್ದಾನವಾಗಿದೆ. I believe it's true. ಮತ್ತು ನಾನು ನಂಬ್ತೇನೆ ಇದು ಸತ್ಯವಾಗಿದೆ. When my Father satisfies you with a long life, there is no sickness there. ಮತ್ತು ನನ್ನ ತಂದೆಯು ನಮಗೆ ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸುವಾಗ ಅದರಲ್ಲಿ ಯಾವುದೇ ರೋಗವಿರುವುದಿಲ್ಲ. Not only you will have a long life, you will be strong. ಮತ್ತು ಕೇವಲ ದೀರ್ಘಾಯುಷ್ಯವಿರುವುದು ಮಾತ್ರವಲ್ಲದೆ ನೀವು ಬಲವಾಗಿರ್ತೀರಿ. Say after me, my Father will satisfy me with long life. ನನ್ನ ತಂದೆಯು ನನ್ನನ್ನು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸುತ್ತಾನೆ. You know, we all read Bible, we pray, we listen so many messages. ನಾವೆಲ್ಲರೂ ಬೈಬಲ್ ಓದ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಅನೇಕ ಸಂದೇಶಗಳು ನಾವು ಕೇಳ್ತೇವೆ. So we take one quotation from Psalm 90th chapter and say, man will live for 70 years, 80 years. That's ಮತ್ತು all. ಒಂದು ವಚನವನ್ನು ತೆಗೆದುಕೊಂಡು ಕೀರ್ತನೆ 90ನೇ ಅಧ್ಯಾಯದಲ್ಲಿ ತೆಗೆದುಕೊಂಡು ಹೇಳ್ತೇವೆ, ಮನುಷ್ಯನು 70 ವರ್ಷ 80 ವರ್ಷ ಬದುಕ್ತಾನೆ. And we are happy with that. ಮತ್ತು ಅದರೊಟ್ಟಿಗೆ ನಾವು ಸಂತೋಷವಾಗಿದ್ದೇವೆ. But that is not truth. ಆದ್ರೆ ಅದು ಸತ್ಯವಲ್ಲ. That is not written for you and me. ಅದು ನಿನಗಾಗಿ ನನಗಾಗಿ ಬರೆಯಲ್ಪಟ್ಟಿಲ್ಲ. That is written for disobedient Israelites. ಮತ್ತು ಅದು ಅವಿಧೇಯರಾದ ಇಸ್ರಾಯೇಲರಿಗಾಗಿ ಬರೆಯಲ್ಪಟ್ಟಿದೆ. They don't want to go to promised land. ಅವರು ವಾಗ್ದಾನ ಪ್ರದೇಶಕ್ಕೆ ಹೋಗುವುದಕ್ಕೆ ಇಷ್ಟ ಇಲ್ಲ. For them it is written. ಅವರಿಗಾಗಿ ಅದು ಬರೆಯಲ್ಪಟ್ಟಿದೆ. For you and me. ನಿನಗಾಗಿ ನನಗಾಗಿ. In Genesis 6th chapter, God says man will live for 120 years. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾನೆ ಮನುಷ್ಯನು 120 ವರ್ಷ ಜೀವಿಸ್ತಾನೆ ಎಂಬುದಾಗಿ. Hallelujah. Hallelujah. I won't say 120. Minimum 120 years you should live. ನಾನು 120 ವರ್ಷ ಎಂಬುದಾಗಿ ಹೇಳುವುದಿಲ್ಲ. ನಾನು ಹೇಳ್ತಾ ಇದ್ದೇನೆ ಕನಿಷ್ಠ ಪಕ್ಷ ಅಂದ್ರು ಕಡಿಮೆ ಅಂದ್ರು 120 ವರ್ಷ ಬದುಕಬೇಕು. The purpose you came to the earth, you should fulfill it. ಈ ಲೋಕದಲ್ಲಿ ನೀವು ಬಂದಿರುವಂತ ದೇವರ ಉದ್ದೇಶವನ್ನು ನೀವು ಮಾಡಬೇಕು. That is important. ಅದು ಪ್ರಾಮುಖ್ಯ. So you will have a long life. ಅದಕ್ಕಾಗಿ ನಮಗೆ ದೀರ್ಘಾಯುಷ್ಯ ಇದೆ. How can I have it? ಈಗ ಅದನ್ನು ಹೇಗೆ ನಾನು ಹೊಂದಿಕೊಳ್ಳಬಹುದು? It is by grace. ಅದು ಆತನ ಕೃಪೆಯಿಂದ. Whatever grace provides, you have to take it by faith. ಕೃಪೆಯು ಏನೆಲ್ಲ ಕೊಟ್ಟಿದೆಯೋ ಅದನ್ನು ನಂಬಿಕೆಯಿಂದ ನಾವು ತೆಗೆದುಕೊಳ್ಳಬೇಕು. So you have to understand faith principles. ನಾವು ನಂಬಿಕೆಯ ನಿಯಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. You have faith in you. ನಿಮ್ಮ ಒಳಗಡೆ ನಂಬಿಕೆ ಇದೆ. The first step to activate your faith is you need a hope. ಮತ್ತು ಮೊಟ್ಟ ಮೊದಲನೇ ಹೆಜ್ಜೆ ನಾವು ನಂಬಿಕೆಯಲ್ಲಿ ಕಾರ್ಯ ಮಾಡುವುದು ಹೇಗೆ ಅಂದರೆ ನಮಗೆ ನಿರೀಕ್ಷೆ ಬೇಕು. Hope is different, faith is different. ನಿರೀಕ್ಷೆ ಬೇರೆಯಾಗಿದೆ, ನಂಬಿಕೆ ಬೇರೆಯಾಗಿದೆ. First, hope is very important. ಮೊದಲು ನಮ್ಮ ನಿರೀಕ್ಷೆ ಬಹಳ ಪ್ರಾಮುಖ್ಯ. You should have a hope, you will have a long life. ಮತ್ತು ನಿಮಗೆ ನಿರೀಕ್ಷೆ ಇರುವಾಗ ನಿಮಗೆ ದೀರ್ಘಾಯುಷ್ಯ ಇರ್ತದೆ. You should have a hope that you will not fall sick. ನೀವು ನಿಮಗೆ ನಿರೀಕ್ಷೆ ಇರುವಾಗ ನೀವು ರೋಗದಲ್ಲಿ ಬೀಳುವುದಿಲ್ಲ. And you get hope from the word of God. ದೇವರ ವಾಕ್ಯದ ಮೂಲಕ ನಿಮಗೆ ನಿರೀಕ್ಷೆ ಸಿಗ್ತದೆ. Daily you have to read Bible. ದಿನಾಲು ಅದಕ್ಕಾಗಿ ಬೈಬಲ್ ಓದಬೇಕು. When you read Bible, hope comes. ನೀವು ಬೈಬಲ್ ಓದುವಾಗ ನಿರೀಕ್ಷೆ ಬರ್ತದೆ. Hallelujah. Hallelujah. And all the promise of God, you should start hoping. ಮತ್ತು ಎಲ್ಲ ದೇವರ ವಾಗ್ದಾನಗಳನ್ನು ನೀವು ನಿರೀಕ್ಷಿಸಬೇಕು. So I use the word instead of hope, you should dream. ಮತ್ತು ಈ ನಿರೀಕ್ಷೆಗೆ ಬದಲಾಗಿ ನಾನು ಇನ್ನೊಂದು ಪದವನ್ನು ಉಪಯೋಗಿಸಿದ್ದೇನೆ, ಅದನ್ನು ಕನಸು ಎಂಬುದಾಗಿ. The first step to activate the supernatural faith is you must have dream.
ಮತ್ತು ಅಸಾಧಾರಣವಾದ ನಂಬಿಕೆಯಲ್ಲಿ ಕಾರ್ಯ ಮಾಡುವುದಕ್ಕೆ ಮೊಟ್ಟ ಮೊದಲನೇ ಹೆಜ್ಜೆ ಏನೆಂದರೆ ನಿಮ್ಮಲ್ಲಿ ಕನಸಿರಬೇಕು. You must dream the scriptures. ನೀವು ದೇವರ ವಾಗ್ದಾನಗಳನ್ನು ಕನಸು You ಕಾಣಬೇಕು. should take all the scriptures about good health, ಒಳ್ಳೆ ಆರೋಗ್ಯದ ಬಗ್ಗೆ ಇರುವಂತ ಎಲ್ಲಾ ವಾಕ್ಯಗಳನ್ನು ತೆಗೆದುಕೊಳ್ಳಬೇಕು. healing promises, ಒಂದು ಆರೋಗ್ಯದ ವಾಗ್ದಾನಗಳು, long life promises, ದೀರ್ಘಾಯುಷ್ಯ ಇರುವಂತ ವಾಗ್ದಾನಗಳು, children's well-being, ಮತ್ತು ಮಕ್ಕಳು ಚೆನ್ನಾಗಿರುವುದರ ಬಗ್ಗೆ, your wealth, ಮತ್ತು ಸಮೃದ್ಧಿಯ ಬಗ್ಗೆ, ministry, all you have to take and you should start dreaming. ಸೇವೆಯ ಬಗ್ಗೆ ಎಲ್ಲದರ ಬಗ್ಗೆ ತೆಗೆದುಕೊಂಡು ಅದನ್ನು ಕನಸು ಕಾಣಿರಿ. And the second step is, ಎರಡನೇ ಹೆಜ್ಜೆ ಏನೆಂದರೆ you should see the dream and you should see your life. ಮತ್ತು ನೀವು ಆ ಕನಸನ್ನು ನಿಮ್ಮ ಜೀವಿತವನ್ನು ನೋಡಬೇಕು. What is you are dreaming, whether it is there or not now. ನೀವು ಯಾವುದನ್ನು ಕನಸು ಕಾಣ್ತಾ ಇದ್ದೀರೋ ಆ ಕನಸು ಈಗ ನಿಮ್ಮ ಜೀವಿತದಲ್ಲಿ ಇದೆಯಾ ಇಲ್ವಾ? When you speak the dream will become reality in your life. ಆ ಕನಸನ್ನು ನೀವು ಮಾತನಾಡುವಾಗ ಆ ಕನಸು ನಿಮ್ಮ ಜೀವಿತದಲ್ಲಿ ನಿಜಕರವಾಗ್ತದೆ. That is what we say faith confession. ಅದಕ್ಕೆ ನಾನು ನಂಬಿಕೆ ಅರಿಕೆಗಳು ಎಂಬುದಾಗಿ ಹೇಳ್ತೇನೆ. Speak the dream. Speak the dream. ಕನಸನ್ನು ಮಾತಾಡು. Your normal talking should be in line with your dream. ನೀವು ಸಾಮಾನ್ಯವಾಗಿ ಮಾತಾಡುವುದು ಕೂಡ ದೇವರ ನಿಮ್ಮ ಕನಸಿನ ಅನುಗುಣವಾಗಿರಬೇಕು. You should not talk contrary to the dream. ನಿಮ್ಮ ಕನಸಿಗೆ ವಿರುದ್ಧವಾಗಿ ನೀವು ಮಾತಾಡಬಾರದು. Because in your tongue there is a power. ಯಾಕಂದ್ರೆ ನಿಮ್ಮ ನಾಲಿಗೆಯಲ್ಲಿ ಶಕ್ತಿ ಇದೆ. So when you do it, ನೀವು ಅದನ್ನು ಮಾಡುವಾಗ, now I'm just giving one long life as an example for that. Okay, if you take all the healing scriptures, long life scriptures, you keep doing it, you will come to one place where you will not fall sick. ನಾನು ಕೇವಲ ದೀರ್ಘಾಯುಷ್ಯದ ಬಗ್ಗೆ ಮಾತಾಡ್ತಾ ಇದ್ದೇನೆ. ನೀವು ದೀರ್ಘಾಯುಷ್ಯನ ಇರುವಂತ ಎಲ್ಲಾ ವಾಕ್ಯಗಳು, ಸ್ವಸ್ಥತೆ ಇರುವಂತ ಎಲ್ಲಾ ವಾಕ್ಯಗಳು ಅದನ್ನು ತೆಗೆದುಕೊಂಡು ನೀವು ಅದನ್ನು ಅರಿಕೆ ಮಾಡ್ತಾ ಇರುವಾಗ ನೀವು ಒಂದು ಸಮಯಕ್ಕೆ ಬರ್ತೀರಿ, ನೀವು ರೋಗದಲ್ಲೇ ಬೀಳುವುದಿಲ್ಲ. Bible says in Proverbs 4:22, word of God, is works like a medicine for the body. ಮತ್ತು ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 22ನೇ ವಚನದಲ್ಲಿ ಬೈಬಲ್ ಹೇಳ್ತದೆ ದೇವರ ವಾಕ್ಯವು ಔಷಧಿಯಂತೆ ಕಾರ್ಯ ಮಾಡ್ತದೆ. In King James it says health to all our flesh. ಮತ್ತು ಕಿಂಗ್ ಜೇಮ್ಸ್ ತರ್ಜುಮೆಯಲ್ಲಿ ಹೇಳ್ತದೆ ದೇವರ ವಾಕ್ಯವು ನಮ್ಮ ಶರೀರಕ್ಕೆ ಆರೋಗ್ಯವಾಗಿದೆ. In some Bibles it says it is a medicine. ಮತ್ತು ಕೆಲವು ಬೈಬಲ್ಗಳು ಹೇಳ್ತದೆ ಅದು ಔಷಧಿಯಾಗಿದೆ. Are you with me? ನನ್ನೊಟ್ಟಿಗಿದ್ದೀರಾ? It is not some religious book. ಇದು ಯಾವುದು ಧಾರ್ಮಿಕವಾದ ಪುಸ್ತಕವಲ್ಲ. This is medicine for the body. ಇದು ನಮ್ಮ ದೇಹಕ್ಕೆ ಔಷಧಿಯಾಗಿದೆ. Can I see your Bible? ನಿಮ್ಮ ಬೈಬಲ್ಗಳನ್ನು ನೋಡಬಹುದಾ? This is medicine for the body. ಇದು ನನ್ನ ದೇಹಕ್ಕೆ ಔಷಧಿಯಾಗಿದೆ. If you don't take the medicine will not work for you. ಈಗ ಔಷಧಿ ತೆಗೆದುಕೊಳ್ಳದೇ ಇದ್ದರೆ ಆ ಔಷಧಿ ಕಾರ್ಯ ಮಾಡುವುದಿಲ್ಲ. If you want medicine to work, you should take. ಔಷಧಿ ನೀವು ಕಾರ್ಯ ಮಾಡಬೇಕಾದ್ರೆ ನೀವು ತೆಗೆದುಕೊಳ್ಳಬೇಕು. Yes or no? ಹೌದಾಗಿಲ್ವಾ? If you keep it in the shelf, ನೀವು ಇದನ್ನು ನಿಮ್ಮ ಮನೆ ಮಾಡದಲ್ಲಿಟ್ರೆ it is like keeping medicine in the shelf. ಅದರ ಅರ್ಥ ಏನಂದ್ರೆ ಔಷಧಿಯನ್ನು ನೀವು ಆ ಒಂದು ಶೆಲ್ಫ್ ಅಲ್ಲಿ ಇಡ್ತಾ ಇದ್ದೀರಿ. If you keep medicine in the shelf, will it work for your body? ಮತ್ತು ಆ ಔಷಧಿಯನ್ನು ನೀವು ಮಾಡದಲ್ಲೇ ಇಟ್ರೆ ಅದು ನಿಮ್ಮ ದೇಹಕ್ಕೆ ಕಾರ್ಯ ಮಾಡ್ತದಾ? You have to take it. ನೀವು ಅದನ್ನು ತೆಗೆದುಕೊಳ್ಳಬೇಕು. Word of God, we have to take it. ಮತ್ತು ದೇವರ ವಾಕ್ಯವನ್ನು ನಾವು ತೆಗೆದುಕೊಳ್ಳಬೇಕು. Hallelujah. Hallelujah. Two things it will do. ಎರಡು ವಿಷಯಗಳನ್ನು ಮಾಡ್ತದೆ. Number one, ಮೊಟ್ಟ ಮೊದಲನೇದಾಗಿ when you fall sick, it will heal you. ನೀವು ಅನಾರೋಗ್ಯದಲ್ಲಿ ಬಿದ್ದಾಗ ನಿಮಗೆ ಸ್ವಸ್ಥಪಡಿಸುತ್ತದೆ. And second one, ಎರಡನೇದಾಗಿ very important, ಬಹಳ ಪ್ರಾಮುಖ್ಯವಾದದ್ದು, it will stop you falling sick. ಇದು ನೀವು ಅನಾರೋಗ್ಯದಲ್ಲಿ ಬೀಳದಂತೆ ನಿಮ್ಮನ್ನು ಕಾಪಾಡ್ತದೆ. It is like one vaccination. ಇದು ಒಂದು ವ್ಯಾಕ್ಸಿನೇಷನ್ ತರ ಇದ್ದಾಗೆ. God given vaccination. ದೇವರು ಕೊಟ್ಟಂತ ವ್ಯಾಕ್ಸಿನೇಷನ್. Your choice. You want to take, you take. You don't take, no problem. ನೀವು ತೆಗೆದುಕೊಳ್ಬೇಕಾದ್ರೆ ತೆಗೆದುಕೊಳ್ಳ್ರಿ, ಬೇಡ ಅಂದ್ರೆ ಬಿಡ್ರಿ. Amen. But if you are coming to this church, no option for you. You have to take. ಆದ್ರೆ ನೀವು ಸಭೆಗೆ ಬರ್ತಾ ಇರುವುದಾದ್ರೆ ನಿಮಗೆ ಆಯ್ಕೆನೇ ಇಲ್ಲ, ನೀವು ತೆಗೆದುಕೊಳ್ಳಬೇಕು. No option. I will not leave you only. ನಾನು ನಿಮಗೆ ಬಿಡುವುದಿಲ್ಲ. When small children, when they don't like medicine or medicine which is tasty, they will enjoy. If it is not tasty, what they will do? ಮತ್ತು ಚಿಕ್ಕ ಮಕ್ಕಳು ಆ ಒಂದು ಅವರು ಔಷಧಿ ತೆಗೆದುಕೊಳ್ಳುವುದಕ್ಕೆ ಅವರು ಇಷ್ಟಪಡುವುದಿಲ್ಲ. ಒಂದು ವೇಳೆ ಔಷಧಿ ರುಚಿ ಅನಿಸಿದ್ರೆ ಅವರು ತಗೊಳ್ತಾರೆ, ಒಂದು ವೇಳೆ ಔಷಧಿ ರುಚಿ ಅನಿಸದಿದ್ರೆ ಅವರು ತೆಗೆದುಕೊಳ್ಳುವುದಿಲ್ಲ. What you will do? ನೀವೇನ್ ಮಾಡ್ತೀರಿ? Husband, wife,
brother, sister, all will hold a leg, hand, nose, somehow make sure it goes inside them. ಮತ್ತು ಗಂಡ ಹೆಂಡತಿ ಅಣ್ಣ ತಮ್ಮಿದ್ರು ತಾಯಿ ಎಲ್ಲರೂ ಸೇರಿ ಆ ಮಗುದ ಕಾಲ್ ಕೈ ಹಿಡ್ಕೊಂಡು ಔಷಧಿ ಒಳ ಹಾಕ್ತಾರೆ, ಹೇಗಾದ್ರೂ ಮಾಡಿ ಔಷಧಿ ಒಳಗೋಗುವಂತೆ ಬಿಡ್ತೀರಿ. ಮಾಡಿದ್ರಾ ಇಲ್ಲ? ಹೌದಾ ಇಲ್ವಾ? Even you can do for your natural children, why should not I do for spiritual children? ಮತ್ತು ನೀವು ನಿಮ್ಮ ಭೌತಿಕವಾದ ಮಕ್ಕಳಿಗೆ ನೀವು ಹಾಗೆ ಮಾಡುವುದಾದ್ರೆ ನಾನು ಯಾಕೆ ಆತ್ಮಿಕ ಮಕ್ಕಳಿಗೆ ಹಾಗೆ ಮಾಡಬಾರ್ದು? If you take good, if you don't take, I am not going to leave you. ನೀವು ತಗೊಂಡ್ರೆ ಅದು ಒಳ್ಳೇದು, ನೀವು ತಗೊಳ್ದಿದ್ರೆ ನಾನು ನಿಮಗೆ ಬಿಡಲ್ಲ. That is why I made, some list. You got a phone call. Listen to Long Life Volume 1. ಮತ್ತು ಅದಕ್ಕಾಗಿ ನಾವು ಒಂದು ಪಟ್ಟಿಯನ್ನು ಮಾಡಿದ್ದೇವೆ. ನಿಮಗೆ ಫೋನ್ಗಳು ಕೂಡ ಬಂದಿರಬಹುದು, ಎಲ್ಲರೂ ನಿಮಗೆ ಕರೆ ಮಾಡಿ ಹೇಳಿರಬಹುದು ದೀರ್ಘಾಯುಷ್ಯ ಬಗ್ಗೆ ಇರುವಂತ ಮೊದಲನೇ ಭಾಗವನ್ನು ನೋಡ್ರಿ ಎಂಬುದಾಗಿ. Next week I'll call you, all of you. I'll call you Sunday evening. ಮತ್ತು ಮುಂದಿನ ವಾರ ಎಲ್ಲರಿಗೆ ನಾನು ಭಾನುವಾರ ಸಾಯಂಕಾಲ ಕರಿತೇನೆ. I won't leave you till you confess the scriptures with your mouth. ನಿಮ್ಮ ಬಾಯಿಂದ ವಾಕ್ಯಗಳನ್ನು ಅರಿಕೆ ಮಾಡುವ ತನಕ ನಾನು ನಿಮಗೆ ಬಿಡುವುದಿಲ್ಲ. Amen. Happy? ಸಂತೋಷವಾಗಿದ್ದೀರಾ? Only yes. No problem if you are angry. I will do it still. ನೀವು ಸಿಟ್ಟಾದ್ರೂ ಪರವಾಗಿಲ್ಲ, ನಾನು ಮಾಡ್ತೇನೆ. Because I enjoy pastor's job. ಯಾಕಂದ್ರೆ ನಾನು ಪಾಸ್ಟರ್ ಆಗಿರುವಂತ ಕೆಲಸವನ್ನು ನಾನು ಇಷ್ಟಪಡ್ತೇನೆ, ನಾನು ಆನಂದಿಸ್ತೇನೆ. I really enjoy everything. ನಾನು ನಿಜವಾಗ್ಲೂ ಎಲ್ಲವನ್ನು ಆನಂದಿಸ್ತೇನೆ. Enjoy preaching, enjoy teaching, enjoy wedding, enjoy dedicating child, everything I enjoy. ಮತ್ತು ನಾನು ವಾಕ್ಯ ಸಾರುವುದರಲ್ಲಿ, ವಾಕ್ಯ ಬೋಧನೆ ಮಾಡುವುದರಲ್ಲಿ, ಮದುವೆ ಮಾಡುವುದರಲ್ಲಿ ಮತ್ತು ಡೆಡಿಕೇಶನ್ ಮಾಡುವುದರಲ್ಲಿ ಎಲ್ಲದನ್ನು ನಾನು ಆನಂದ ಪಟ್ಟು ಮಾಡ್ತೇನೆ. Except one work. ಆದ್ರೆ ಒಂದು ಕೆಲಸ ನನಗೆ ನಾನು ಸಂತೋಷದಿಂದ ಮಾಡಲ್ಲ. Only one work. It breaks my heart whenever I do it. ಒಂದು ಕೆಲಸ ನನಗೆ ನನ್ನ ಹೃದಯನೇ ಮುರಿತದೆ ಅದನ್ನು ಮಾಡುವಾಗ. I don't want to do it. ನಾನು ಅದಕ್ಕೆ ಮಾಡುವುದಕ್ಕೆ ಇಷ್ಟ ಇಲ್ಲ. That is a funeral service. ಅದು ಶವ ಸಂಸ್ಕಾರ, ಸತ್ತಕ್ಕೆ ಸಂಬಂಧ ಮಾಡೋದು. It breaks my heart when I see the family people crying. ಮತ್ತು ಅದು ನನಗೆ ನನ್ನ ಹೃದಯಕ್ಕೆ ನೋವುಂಟು ಮಾಡ್ತದೆ ಆ ಕುಟುಂಬದ ಜನರು ಅಳುವುದನ್ನು. I said I have the word of God. ನನ್ನಲ್ಲಿ ದೇವರ ವಾಕ್ಯ ಇದೆ. I have the revelation knowledge. ನನಗೆ ಪ್ರಕಟಣೆ ಜ್ಞಾನ ಇದೆ. I will make sure everybody in my church get it. ಮತ್ತು ನಾನು ಖಚಿತಪಡಿಸ್ತೇನೆ ನನ್ನ ಸಭೆಯಲ್ಲಿರುವಂತ ಪ್ರತಿಯೊಬ್ಬರು ಅದನ್ನು ತೆಗೆದುಕೊಳ್ಳುವಂತೆ. No one will die soon in your family. ನಿಮ್ಮ ಕುಟುಂಬದಲ್ಲಿ ಯಾರು ಬೇಗ ಸಾಯುವುದಿಲ್ಲ. Amen. Say no one will die soon in my family. ನನ್ನ ಕುಟುಂಬದಲ್ಲಿ ಯಾರು ಬೇಗ ಸಾಯುವುದಿಲ್ಲ. Say one more time. No one will die soon in our church. ನಮ್ಮ ಸಭೆಯಲ್ಲಿ ಯಾರು ಬೇಗ ಸಾಯುವುದಿಲ್ಲ. Okay. And now that's why you have to confess. Okay. ಅದಕ್ಕಾಗಿ ನೀವು ಅರಿಕೆ ಮಾಡಬೇಕು. I have done it. I have fallen sick. I have confessed. I got healed. So many things I can share. ಮತ್ತು ನಾನು ಅನೇಕ ಸಂಗತಿಗಳನ್ನು ಹೇಳಬಹುದು. ಮತ್ತು ನಾನು ರೋಗದಲ್ಲಿ ಬಿದ್ದಿದ್ದೆ, ನಾನು ಅರಿಕೆ ಮಾಡಿದೆ, ನಾನು ಅದರಿಂದ ಹೊರಗಡೆ ಬಂದೆ. So today I am going to teach you how to release healing when you fall sick. ಮತ್ತು ಇವತ್ತು ನಾನು ಕಲಿಸ್ತಾ ಇದ್ದೇನೆ, ನೀವು ಅನಾರೋಗ್ಯದಲ್ಲಿ ಬಿದ್ದಾಗ ಹೇಗೆ ಈ ಸ್ವಸ್ಥತೆಯನ್ನು ಬಿಡುಗಡೆ ಮಾಡಬಹುದು. What faith, how you should operate faith to release healing when somebody falls sick. ಮತ್ತು ಯಾರಾದರೂ ರೋಗದಲ್ಲಿ ಬಿದ್ದಾಗ ಹೇಗೆ ನಂಬಿಕೆಯಲ್ಲಿ ಕಾರ್ಯ ಮಾಡಿ ಸ್ವಸ್ಥತೆಯನ್ನು ಬಿಡುಗಡೆ ಮಾಡಬಹುದು. Bible teaches it. ಇದನ್ನು ಬೈಬಲ್ ಕಲಿಸ್ತದೆ. But again I'm telling, falling sick and getting healed, it's not perfect God's will. ಮತ್ತು ಮತ್ತೊಂದು ಸಾರಿ ಹೇಳ್ತೇನೆ, ನೀವು ರೋಗದಲ್ಲಿ ಬಿದ್ದು ಆರೋಗ್ಯ ಸ್ವಸ್ಥ ಹೊಂದಿಕೊಳ್ಳುವುದು ದೇವರ ಚಿತ್ತವಲ್ಲ. God's will is no one should fall sick. ದೇವರ ಚಿತ್ತ ಏನೆಂದರೆ ಯಾರು ಅನಾರೋಗ್ಯದಲ್ಲಿ ಬೀಳಬಾರದು. Hallelujah. Hallelujah. That is why you should tell the scriptures. ಅದಕ್ಕಾಗಿ ದೇವರ ವಾಕ್ಯವನ್ನು ಆರಿಕೆ ಮಾಡಬೇಕು. When I accepted Jesus at the age of 17 years. ನಾನು 17 ವರ್ಷದವನಾಗಿದ್ದಾಗ ನಾನು ಯೇಸುವನ್ನು ಸ್ವೀಕಾರ ಮಾಡಿದೆ. We are 6 children in the family. ಮತ್ತು ನಾವು ನಮ್ಮ ಕುಟುಂಬದಲ್ಲಿ ನಾವು 6 ಮಕ್ಕಳಾಗಿದ್ವಿ. I am the youngest. ಮತ್ತು ನಾನೇ ಎಲ್ಲರಿಗಿಂತ ಚಿಕ್ಕವನು. Doctors used to say he is not a healthy baby. ಮತ್ತು ಡಾಕ್ಟರ್ಗಳು ನನಗೆ ಹೇಳ್ತಾ ಇದ್ರು, ಈ ಮಗು ಆರೋಗ್ಯವಾದ ಮಗು ಅಲ್ಲ. Immunity is not good. ಮತ್ತು ಮಗುವಿನ ಒಂದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿಲ್ಲ. Always I'll fall sick. ಯಾವಾಗ್ಲೂ ರೋಗದಲ್ಲಿ ಬೀಳ್ತಾ ಇದ್ದೆ. Like
normal children, actually I have not played. ಮತ್ತು ಸಾಮಾನ್ಯವಾದ ಮಕ್ಕಳು ಆಡುವಂತೆ ನಾನು ಆಡ್ತಾ I ಇರ್ಲಿಲ್ಲ. have not played in the playground like normal children. ಮತ್ತು ಸಾಮಾನ್ಯವಾದ ಮಕ್ಕಳು ಮೈದಾನದಲ್ಲಿ ಆಡುವಂತೆ ನಾನು ಆಡ್ತಾ ಇರ್ಲಿಲ್ಲ. Whenever I do something, I'll fall sick. ಮತ್ತು ಯಾವಾಗಾದ್ರೂ ಅದನ್ನು ಮಾಡುವುದಾದ್ರೆ ರೋಗದಲ್ಲಿ ಬೀಳ್ತಾ ಇದ್ದೆ. Going to doctor is a regular future for me. ಮತ್ತು ನಾನು ಡಾಕ್ಟರ್ ಬಳಿಗೆ ಹೋಗುವುದು ನನ್ನ ದಿನ ಅದು ಯಾವಾಗಲೂ ಹವ್ಯಾಸವಾಗಿತ್ತು. Regular. ಅದು ಹವ್ಯಾಸ, ಅದು ಸತತವಾಗಿತ್ತು. Always a medicine will be in my house. ಯಾವಾಗಲೂ ನನ್ನ ಮನೆಯಲ್ಲಿ ಔಷಧ. Whenever I fall sick, my mother will give. ಮತ್ತು ಯಾವಾಗ ನನಗೆ ರೋಗ ಬರ್ತಿತ್ತು ನನ್ನ ತಾಯಿ ಔಷಧಿ ಕೊಡ್ತಾ ಇದ್ದಳು. Thank God I accepted Jesus. ದೇವರಿಗೆ ಸ್ತೋತ್ರ, ನಾನು ಯೇಸುವನ್ನು ಸ್ವೀಕಾರ ಮಾಡಿದೆ. I started going to church. ನಾನು ಸಭೆಗೆ ಹೋಗುವುದಕ್ಕೆ ಪ್ರಾರಂಭಿಸಿದೆ. I saw miracles with my own eyes. ನನ್ನ ಸ್ವಂತ ಕಣ್ಣು ಮುಂದೆ ಅದ್ಭುತಗಳಾಗುವುದನ್ನು I ನೋಡಿದೆ. saw, blind seeing, deaf hearing, lame walking. ಮತ್ತು ನಾನು ನೋಡಿದೆ ಕೂಡರು ನೋಡುವುದನ್ನು, ಕಿವುಡರು ಕೇಳುವುದನ್ನು, ಕುಂಟರು ನಡೆಯುವುದನ್ನು. In one meeting, I was a volunteer. With my own eyes, I saw one man getting up from wheelchair and walking. ಮತ್ತು ಒಂದು ಕೂಟದಲ್ಲಿ ನಾನು ಸ್ವಯಂ ಸೇವಕನಾಗಿ ನನ್ನ ಕೆಲಸ ಮಾಡ್ತಾ ಇದ್ದೆ. ನನ್ನ ಸ್ವಂತ ಕಣ್ಣು ಮುಂದೆ ಒಬ್ಬನು ವೀಲ್ ಚೇರ್ ಮೇಲೆ ಕೂತಿರುವವನು ಎದ್ದು ನಡೆದಾಡುವುದನ್ನು ನೋಡಿದೆ. You say, God, everybody is receiving miracle. But why my body is like this? ಮತ್ತು ನಾನು ಹೇಳ್ತಿದ್ದೆ, ದೇವರೇ ಎಲ್ಲರಿಗೆ ಆರೋಗ್ಯ ಹೊಂದಿಕೊಳ್ತಾ ಇದ್ದಾರೆ, ಯಾಕೆ ನನ್ನ ದೇಹಕ್ಕೆ ಆರೋಗ್ಯ ಉಂಟಾಗ್ತಾ ಇಲ್ಲ? I didn't know that time faith, healing and all those things. ಮತ್ತು ಆ ಸಮಯದಲ್ಲಿ ನಂಬಿಕೆ ಬಗ್ಗೆ, ಸ್ವಸ್ಥತೆಯ ಬಗ್ಗೆ ನನಗೆ ಗೊತ್ತಿರಲಿಲ್ಲ. One day I went to help my pastor in Chennai to do some work in office. ಮತ್ತು ಒಂದು ದಿನ ನನ್ನ ಚೆನ್ನೈನಲ್ಲಿ ಒಂದು ಪಾಸ್ಟರ್ಗೆ ನಾನು ಅವರಿಗೆ ಸಹಾಯ ಮಾಡುವುದಕ್ಕೆ ಹೋದೆ. I read one magazine written by Kenneth Hagin. ಮತ್ತು ಕೆನೆತ್ ಹೇಗಿನಿಂದ ಬರೆಯಲ್ಪಟ್ಟಂತ ಒಂದು ಮ್ಯಾಗಝಿನ್ ನಾನು ಓದಿದೆ. If you can get today also Word of Faith. Excellent teaching you will get. ಮತ್ತು ಆ ಒಂದು ಮ್ಯಾಗಝಿನ್ ನಿಮಗೆ ಸಿಗುವುದಾದ್ರೆ ನೀವು ತೆಗೆದುಕೊಳ್ಳ್ರಿ. ಆ ಒಂದು ಮ್ಯಾಗಝಿನ್ ಹೆಸರು ವರ್ಡ್ ಆಫ್ ಫೇತ್. In that he wrote his testimony. He was sick. Now he is not falling sick. ಮತ್ತು ಅದರಲ್ಲಿ ಆತನು ತನ್ನ ಸಾಕ್ಷಿಯನ್ನು ಬರೆದಿದ್ದಾನೆ. ಆತನು ರೋಗದಲ್ಲಿದ್ದ, ಈಗ ಆತನು ಅನಾರೋಗ್ಯದಲ್ಲೇ ಬೀಳ್ತಾ ಇಲ್ಲ. And how he operated faith to receive healing. ಮತ್ತು ಹೇಗೆ ಆ ಒಂದು ಸ್ವಸ್ಥತೆಯನ್ನು ಹೊಂದಿಕೊಳ್ಳುವುದಕ್ಕೆ ಆತನು ನಂಬಿಕೆಯಲ್ಲಿ ಕಾರ್ಯ ಮಾಡಿದ. How he is doing faith confession which has given him sickness free life. ಮತ್ತು ಹೇಗೆ ಆತನ ನಂಬಿಕೆ ಅರಿಕೆಗಳು ಆತನಿಗೆ ರೋಗವಿಲ್ಲದ ಜೀವಿತವನ್ನು ಕೊಟ್ಟಿತು. When I read first time, my God, I was shocked. What a testimony it is. ಮೊಟ್ಟ ಮೊದಲನೇದಾಗಿ ನಾನು ಓದಿದಾಗ ನನಗೆ ಆಶ್ಚರ್ಯ ಉಂಟಾಯಿತು. ಇದು ಎಂತ ಸಾಕ್ಷಿಯಾಗಿದೆ. The God whom I worship is a big God. ಯಾವ ದೇವರಿಗೆ ನಾನು ಆರಾಧನೆ ಮಾಡ್ತಾ ಇದ್ದೇನೋ ಆ ದೇವರು ದೊಡ್ಡ ದೇವರಾಗಿದ್ದಾನೆ. The Bible what I read is not ordinary book. ಯಾವ ಬೈಬಲ್ ನಾನು ಓದ್ತಾ ಇದ್ದೇನೋ ಅದು ಸಾಮಾನ್ಯವಾದ ಪುಸ್ತಕವಲ್ಲ. I still remember I prayed, God, if you can do this for this man in America, you have to do for me. Whatever he teaches, I will learn. ಮತ್ತು ಆ ದಿನವೇ ನಾನು ಪ್ರಾರ್ಥನೆ ಮಾಡಿ ನಿರ್ಧಾರ ಮಾಡಿದ, ದೇವರೇ ಒಂದು ವೇಳೆ ಅಮೆರಿಕ ದೇಶದಲ್ಲಿರುವಂತ ಆ ವ್ಯಕ್ತಿಗೆ ನೀನ್ ಮಾಡುವುದಾದ್ರೆ ನನಗೂ ಕೂಡ ನೀನು ಮಾಡ್ತಿ, ಅಥವಾ ಆತನು ಏನ್ ಹೇಳ್ತಾನೋ ನಾನು ಕೂಡ ಅದನ್ನು ಮಾಡ್ತೇನೆ. I read 10 to 15 times that magazine that day. ಆ ಮ್ಯಾಗಝಿನ್ ಅನ್ನು 10 ರಿಂದ 15 ಸಾರಿ ಆ ದಿನ ಓದಿದೆ. Then I started learning faith principles. ಮತ್ತು ನಂತರ ನಾನು ನಂಬಿಕೆ ನಿಯಮವನ್ನು ಕಲಿಯುವುದಕ್ಕೆ ಪ್ರಾರಂಭಿಸಿದೆ. I took all the healing scriptures. ಎಲ್ಲ ಸ್ವಸ್ಥತೆ ವಾಕ್ಯಗಳನ್ನು ತೆಗೆದುಕೊಂಡೆ. Day and night I used to meditate. ಹಗಲು ರಾತ್ರಿ ನಾನು ಧ್ಯಾನ ಮಾಡ್ತಾ ಇದ್ದೆ. Minimum, like a crazy fellow, minimum 100 times I will tell. ಮತ್ತು ಹುಚ್ಚನಂತೆ ನಾನು ದಿನಾಲು 100 ಸಾರಿ ಅರಿಕೆ ಮಾಡ್ತಾ ಇದ್ದೆ. Minimum. ಕನಿಷ್ಠ ಪಕ್ಷ 100 ಸಾರಿ. I used to go to doctor still. ನಾನು ವೈದ್ಯರ ಬಳಿಗೆ ಹೋಗ್ತಾ ಇದ್ದೆ. Still I was taking, I didn't stop it. ಮತ್ತು ಔಷಧ ತೆಗೆದುಕೊಳ್ತಾ ಇದ್ದೆ, ಇನ್ನೂ ನಿಲ್ಲಿಸಿರ್ಲಿಲ್ಲ. But I kept on declaring God's word. ನಾನು ದೇವರ ವಾಕ್ಯ ಘೋಷಣೆ ಮಾಡ್ತಾ ಇದ್ದೆ. At one stage of my life, ಮತ್ತು ನನ್ನ ಜೀವಿತದ ಒಂದು ಸ್ಥಳಕ್ಕೆ ನಾನು ಬಂದೆ. I found I am not falling sick. ನನಗೆ ಗೊತ್ತಾಯ್ತು ನಾನು ರೋಗದಲ್ಲೇ ಬೀಳ್ತಾ ಇಲ್ಲ. After 3 years, I am not falling sick. 3 ವರ್ಷಗಳಾದ ಮೇಲೆ ನನಗೆ ರೋಗನೇ ಬರ್ತಾ ಇಲ್ಲ. It's almost 31 years I didn't take medicine. 31 ವರ್ಷಗಳ ತನಕ ನಾನು ಔಷಧಿನೇ I am ತೆಗೆದುಕೊಳ್ಳಲಿಲ್ಲ. not against medicine. ನಾನು ಔಷಧಿಯ ವಿರುದ್ಧವಾಗಿ ಇಲ್ಲ. When I met with an accident, I took medicine. ಮತ್ತು ನನಗೆ ಆಕ್ಸಿಡೆಂಟ್ ಆದಾಗ ನಾನು ಔಷಧ ತೆಗೆದುಕೊಂಡೆ. What I am saying is, ನಾನು ಯಾವುದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, if you desire and start working what I am teaching today,
and next week you can have a sickness free life. ಮತ್ತು ಈ ವಾರ ಮತ್ತು ಮುಂದಿನ ವಾರ ನಾನು ಕಲಿಸುವಂತ ಬೋಧನೆಯನ್ನು ನೀವು ಕೇಳಿ ಅದನ್ನು ಆಶಿಸಿ ನೀವು ಬಯಸುವುದಾದ್ರೆ ನೀವು ಕೂಡ ರೋಗವಿಲ್ಲದ ಜೀವಿತವನ್ನು ನೀವು ಜೀವಿಸಬಹುದು. You can have a long life. ನೀವು ದೀರ್ಘಾಯುಷ್ಯವಾಗಿ ಜೀವಿಸಬಹುದು. There are some promises I have given, you should do it, tell it every day. ಮತ್ತು ಕೆಲವು ವಾಗ್ದಾನಗಳನ್ನು ನಾನು ಕೊಟ್ಟಿದ್ದೇನೆ, ಅದನ್ನು ಪ್ರತಿದಿನ ಅರಿಕೆ ಮಾಡಿರಿ. Say after me. ನನ್ನಿಂದ ಹೇಳ್ರಿ. As we worship as a family, our Father has blessed our food and water, and He has removed all the sickness away from our family. No one will be barren in my family. No one will have a miscarriage in my family. Everyone will have a long life in my family. ನಾವು ಕೈಗಳೆತ್ತೇಳ್ರಿ, ನಾವು ಕುಟುಂಬವಾಗಿ ದೇವರಿಗೆ ಆರಾಧಿಸುವಾಗ ದೇವರು ನಮ್ಮ ಊಟವನ್ನು ನಮ್ಮ ನೀರನ್ನು ಆಶೀರ್ವದಿಸಿ ನಮ್ಮಿಂದ ರೋಗವನ್ನು ದೂರ ತೆಗೆದುಕೊಂಡು ಹೋಗುವನು. ನಮ್ಮ ಕುಟುಂಬದಲ್ಲಿ ಯಾರು ಬಂಜೆಯಾಗಿರುವುದಿಲ್ಲ, ಗರ್ಭಸ್ರಾವ ಉಂಟಾಗುವುದಿಲ್ಲ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ದೀರ್ಘಾಯುಷ್ಯವಾಗಿ ಜೀವಿಸುತ್ತಾರೆ. You should dream it. ನೀವು ಇದನ್ನು ಮಾಡಬೇಕು. You should do it. You should worship. ನೀವು ಆರಾಧನೆ ಮಾಡಬೇಕು. And you should speak it. ಮತ್ತು ನೀವು ಮಾತಾಡಬೇಕು. It will happen. ಅದು ಆಗ್ತದೆ. It will happen. ಅದು ಆಗ್ತದೆ. There's one more scripture. ಇನ್ನೊಂದು ವಾಕ್ಯವಿದೆ. Tell after me. As I read the word of God and obey it, everything will go well with me. Everything will go well with my children. I will prolong my days. ನಾನು ದೇವರ ವಾಕ್ಯವನ್ನು ಓದಿ ಅದರಂತೆ ವಿಧೇಯನಾಗಿ ನಡೆದಾಗ ನನ್ನ ಜೀವಿತದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ನಡೆಯುವುದು. ನಾನು ನನ್ನ ದಿನಗಳನ್ನು ಹೆಚ್ಚು ಮಾಡಿಕೊಳ್ಳುತ್ತೇನೆ. Hallelujah. So there's so many scriptures you have to take. You should start confessing. Okay. ಎಷ್ಟೋ ವಾಕ್ಯಗಳಿದೆ, ಅದನ್ನು ತೆಗೆದುಕೊಂಡು ನೀವು ಅರಿಕೆ ಮಾಡುವುದಕ್ಕೆ ಪ್ರಾರಂಭಿಸಿರಿ. Now, how to release healing when we fall sick? ಈಗ ನಾವು ಅನಾರೋಗ್ಯದಲ್ಲಿ ಬಿದ್ದಾಗ ಹೇಗೆ ಸ್ವಸ್ಥತೆಯನ್ನು ಬಿಡುಗಡೆ ಮಾಡುವುದು? Many times we fall sick because of our foolishness. ಅನೇಕ ಸಾರಿ ನಾವು ಮೂರ್ಖತನದಿಂದ ರೋಗದಲ್ಲಿ ಬೀಳ್ತೇವೆ. Our foolishness, our negative confession. ನಮ್ಮ ಮೂರ್ಖತನದಿಂದ ನಾವು ನಕಾರಾತ್ಮಕವಾಗಿ ಮಾತಾಡುವುದರಿಂದ. Look here. I told you, See, last time, you should, what is needed, that much you should eat. ಮತ್ತು ನಾನು ಕಳೆದ ವಾರ ಹೇಳಿದೆ, ಎಷ್ಟು ಬೇಕಾಗಿದೆಯೋ ಅಷ್ಟು ಊಟ ಮಾಡಬೇಕು. If you eat more, it's not good for your health. ಮತ್ತು ನೀವು ಹೆಚ್ಚಾಗಿ ಊಟ ಮಾಡಿದ್ರೆ ಅದು ನಿಮ್ಮ ದೇಹಕ್ಕೆ ಒಳ್ಳೆಯದಲ್ಲ. Are you with me? ನನ್ನೊಟ್ಟಿಗಿದ್ದೀರಾ? Hey, pastors have a real problem. ಪಾಸ್ಟರ್ಗೆ ನಿಜವಾಗಿ ಸಮಸ್ಯೆ ಇದೆ. I don't know why everybody, calls home, and even function only pastor will get a leg piece. ಮತ್ತು ಫಂಕ್ಷನ್ಗಳಲ್ಲಿ ಕೂಡ ಬರೀ ಪಾಸ್ಟರ್ಗೆ ಲೆಗ್ ಪೀಸ್ ಬರ್ತದೆ. And sometimes 2 functions, 3 functions one day. ಒಂದು ಸಾರಿ ದಿನಕ್ಕೆ 2-3 ಫಂಕ್ಷನ್ ಇರ್ತದೆ. If I say enough, Anna, inno solpana, what you are doing? ನೀವೇನ್ ಮಾಡ್ತಿದ್ರೆ ಗೊತ್ತಾ? If you eat more, it is a sin. ನೀವು ಹೆಚ್ಚಾಗಿ ಊಟ ಮಾಡಿದ್ರೆ ಅದು ಪಾಪ. So if you make me to eat more, ನೀವು ನನಗೆ ಹೆಚ್ಚಾಗಿ ಊಟ ಮಾಡುವಂತೆ ನೀವು ಮಾಡಿದ್ರೆ, who is sinning? ಯಾರು ಪಾಪ ಮಾಡ್ತಾ ಇದ್ದಾರೆ? ಇಬ್ಬರಲ್ಲ. One Christmas, one sister got angry on me. ಒಂದು ಕ್ರಿಸ್ಮಸ್ ದಿನ ಒಬ್ಬ ಸಿಸ್ಟರ್ ನನ್ನ ಮೇಲೆ ಬಹಳ ಕೋಪ I ಮಾಡಿಕೊಂಡು, was standing outside wishing everybody happy Christmas. ನಾನು ಹೊರಗೆ ನಿಂತ್ಕೊಂಡು ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇದ್ದೇನೆ. She said, Anna, ನಿಮ್ಮ ಮೇಲೆ ನನಗೆ ತುಂಬಾ ಸಿಟ್ಟಾಯಿತು. I got very angry on you. ಮತ್ತು ಆಕೆ ಹೇಳ್ತಾಳೆ, ಅಣ್ಣ ನಿನ್ ಮೇಲೆ ಬಹಳ ಕೋಪ ಬಂತು ನನಗೆ. I said, what's the problem? ನಾನು ಕೇಳಿದೆ, ಸಮಸ್ಯೆ ಏನಾಗಿದೆ? You came for carols. I saw everybody ate that samosa, you didn't eat. ನಮ್ಮ ಮನೆಗೆ ಕ್ಯಾರಲ್ಸ್ ಬಂದಾಗ ನಾನು ಎಲ್ಲರಿಗೆ ನೋಡಿದೆ, ನಮ್ಮ ಮನೆಯಲ್ಲಿ ಎಲ್ಲರೂ ಸಮೋಸ ತಿಂದ್ರು, ನೀನ್ ಸಮೋಸನೇ ತಿನ್ಲಿಲ್ಲ. I told her, okay,
You are angry on me? ನಾನು ಹೇಳಿದೆ ಪರವಾಗಿಲ್ಲ, ನನ್ನ ಮೇಲೆ ಕೋಪ ಮಾಡಿಕೊಂಡಿದೀಯಾ? Next carols, all 4 days, you should come with me. ಮತ್ತು ಮುಂದಿನ ಕ್ಯಾರಲ್ಸ್ 4 ದಿನಗಳು ನೀ ನನ್ನ ಜೊತೆ ಬರಬೇಕು. Every house, what they give, you should eat. ಪ್ರತಿ ಮನೆಯಲ್ಲಿ ಏನೆಲ್ಲ ಕೊಡ್ತಾರೋ ನೀನ್ ತಿನ್ಬೇಕು. Once you do it, ಒಂದು ಸಾರಿ ಅದನ್ನ ಮಾಡು, then you will come and tell me how it is. ನಂತರ ನಿನಗೆ ಗೊತ್ತಾಗ್ತದೆ ಅದು ಏನೆಂಬುದಾಗಿ. How are you here? ನನ್ನೊಟ್ಟಿಗಿದ್ದೀರಾ? Are you there? ನೀವಿಲ್ಲಿದ್ದೀರಾ? Now no one should complain if I don't eat, okay? ಮತ್ತು ಯಾರು ಕಂಪ್ಲೇಂಟ್ ಮಾಡಬಾರ್ದು ನಾವು ತಿನ್ನಲ್ಲ ಎಂಬುದಾಗಿ. You also should not eat. ನೀವು ಸಹ ಜಾಸ್ತಿ ತಿನ್ನಬಾರ್ದು. We should have a self control. ನಿಮಗೆ ಸ್ವ ನಿಯಂತ್ರಣ ಇರಬೇಕು. I told you, God gave me a good health. ದೇವರು ನಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. But I neglected, foolishly I neglected some areas. ಮತ್ತು ಮೂರ್ಖತನದಿಂದ ಕೆಲವು ಭಾಗಗಳಲ್ಲಿ ನಾನು ಅಲಕ್ಷ್ಯ ಮಾಡಿದೆ. See, God created night to sleep. ಮತ್ತು ದೇವರು ರಾತ್ರಿಯನ್ನು ಉಂಟು ಮಾಡಿದ್ದಾನೆ ಯಾಕಂದ್ರೆ ನಾವು ಮಲಗುವುದಕ್ಕಾಗಿ. We should sleep. ನಾವು ಮಲಗಬೇಕು. Am I right? ನಾನಿದು ಸರಿಯಾಗಿದೆಯಾ? But I didn't sleep more than 4 hours, not more than 4 hours for many years. ಅನೇಕ ವರ್ಷಗಳವರೆಗೆ 4 ತಾಸುಗಿಂತ ಹೆಚ್ಚಾಗಿ ನಾನು ಮಲಗಲೇ ಇಲ್ಲ. Night time only 4 hours I will sleep. ರಾತ್ರಿ ಸಮಯದಲ್ಲಿ ಕೇವಲ 4 ತಾಸು ಮಲಗ್ತಾ ಇದ್ದೆ. I should tell at least 30 years I did it. ನಾನಂತೇನೆ 30 ವರ್ಷ ಹಾಗೆ ಮಾಡಿದ್ದೇನೆ. Always praying. ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದೆ. I used to think if I don't pray, even God will not do anything. ಮತ್ತು ನಾನು ಅನ್ಕೊಳ್ತಾ ಇದ್ದೆ, ನಾನು ಪ್ರಾರ್ಥನೆ ಮಾಡದೇ ಇದ್ರೆ ದೇವರು ಕೂಡ ಏನ್ ಮಾಡಲ್ಲ. You should not go against the natural principles what God has kept for you. ಮತ್ತು ದೇವರು ಯಾವ ಸ್ವಾಭಾವಿಕವಾದ ನಿಯಮಗಳನ್ನು ಇಟ್ಟಿದ್ದಾನೋ ಅದರ ವಿರುದ್ಧವಾಗಿ ನೀವು ಹೋಗಬಾರದು. Praying is good. Praying is good. ಪ್ರಾರ್ಥನೆ ಮಾಡುವುದು ಒಳ್ಳೆಯದು. But sleep is a blessing from God. ಆದ್ರೆ ಮಲಗುವುದು ದೇವರ ಕೊಟ್ಟಂತ ಆಶೀರ್ವಾದ. Fasting prayer. ಉಪವಾಸ ಪ್ರಾರ್ಥನೆ. Whether God tells me or not, 40 days I will do. ದೇವರು ಹೇಳ್ತಾನೆ ಇಲ್ವೋ ಗೊತ್ತಿಲ್ಲ, ನಾನು 40 ದಿನ ಉಪವಾಸ ಪ್ರಾರ್ಥನೆ I ಮಾಡ್ತೇನೆ. love fasting, always fasting. ಮತ್ತು ನಾನು ಯಾವಾಗಲೂ ನಾನು ಉಪವಾಸ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಿದ್ದೆ, ಮಾಡ್ತಾನೆ ಇದ್ದೆ. It's not one day, many years. ಒಂದು ದಿನ ಅಲ್ಲ, ಅನೇಕ ವರ್ಷಗಳು ಮಾಡಿದೆ. It affected my health for some time. ಕೆಲವು ಸಮಯದವರೆಗೆ ಅದು ನನ್ನ ಆರೋಗ್ಯಕ್ಕೆ ಒಂದು ಹಾನಿ ಉಂಟು ಮಾಡಿತು. It affected my BP. It become high. ಮತ್ತು ನನ್ನ ಬಿಪಿಗೆ ಅದು ಹಾನಿ ಉಂಟು ಮಾಡಿತು. It affected my cholesterol level. ಅದು ನನ್ನ ಕೊಲೆಸ್ಟ್ರಾಲ್ಗೆ ಹಾನಿ ಉಂಟು ಮಾಡಿತು. But I told my doctor, ಮತ್ತು ನಾನು ಡಾಕ್ಟರ್ಗೆ ಹೇಳಿದೆ, you have to stop the medicine. ನಾನು ಹೇಳಿದೆ, ಡಾಕ್ಟರ್ ನೀವು ಔಷಧಿ ನಿಲ್ಲಿಸಬೇಕು. That guy said, okay, I will stop it, you show me the normal report. ಮತ್ತು ಆತನ ಹೇಳಿದೆ, ನಾನು ನಿಲ್ಲಿಸ್ತೇನೆ, ನೀನು ನಾರ್ಮಲ್ ರಿಪೋರ್ಟ್ ತೋರಿಸು. I challenged him, I'll come back another 4 months with a normal report. ಮತ್ತು ನಾನು ಅವರಿಗೆ ಸವಾಲ್ ಹಾಕಿದೆ, 4 ತಿಂಗಳಲ್ಲಿ ನಾನು ಬರ್ತೇನೆ, ನನ್ನ ನಾರ್ಮಲ್ ರಿಪೋರ್ಟ್ ನನಗೆ ತೋರಿಸ್ತೇನೆ. You know what I'm saying? ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ, when I'm teaching faith, you should not think doctors are bad, medicine is from devil. You should not come to that conclusion. ಮತ್ತು ಯಾವಾಗ ನಂಬಿಕೆಯನ್ನು ಕಲಿಸುವಾಗ ನೀವು ತಿಳ್ಕೊಳ್ಳಬಾರದು ವೈದ್ಯರು ಡಾಕ್ಟರ್ಗಳು ಅವರು ಕೆಟ್ಟವರಾಗಿದ್ದಾರೆ, ಔಷಧಿ ಕೆಟ್ಟದಾಗಿದೆ, ಅದು ಸೈತಾನನಿಂದ ಬಂದದ್ದು ಎಂಬುದಾಗಿ. Medicine also is good, take it, there is no problem. ಮತ್ತು ಔಷಧಿ ನೀವು ತೆಗೆದುಕೊಳ್ಳಬಹುದು, ಪರವಾಗಿಲ್ಲ. But when to take, when not to take. ಆದ್ರೆ ಯಾವಾಗ ತೆಗೆದುಕೊಳ್ಳಬೇಕು, ಯಾವಾಗ ತೆಗೆದುಕೊಳ್ಳಬಾರದು. Let me explain. ನಾನು ಇದನ್ನು ವಿವರಿಸ್ತೇನೆ. Now come with me to Matthew 21st chapter. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ. All of you turn your Bible. ಎಲ್ಲರೂ ಬೈಬಲ್ ತಿರುಗಿಸ್ರಿ. Matthew 21 verse 22. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ. And all things whatever you shall ask in prayer, believe you shall receive. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ. ನೀವು ಪ್ರಾರ್ಥನೆ ಮಾಡಿ ಏನೆಲ್ಲ ಬೇಡಿಕೊಳ್ತೀರೋ ಅದನ್ನೆಲ್ಲ ಹೊಂದಿದ್ದೇನೆಂಬುದಾಗಿ ನಂಬಿರಿ, ಅದು ನಿಮಗೆ ಸಿಕ್ಕುವುದು. Hallelujah. Hallelujah. Now look here, all of you look here. ಎಲ್ಲರೂ ಈ ಕಡೆ ನೋಡ್ರಿ. If somebody falls sick, what we should do? ಯಾರಾದರೂ ರೋಗದಲ್ಲಿ ಬೀಳುವುದಾದ್ರೆ ನಾವೇನ್ ಮಾಡ್ಬೇಕು? First pray. ಮೊದಲು ಪ್ರಾರ್ಥಿಸಿರಿ. Say first pray. ಮೊದಲು ಪ್ರಾರ್ಥಿಸಿರಿ. ಎಲ್ಲ ಹೇಳ್ರಿ, ಮೊದಲು ಪ್ರಾರ್ಥಿಸಿರಿ. Now tell after me. Can I see your right hand? ನಿಮ್ ಬಲಗೈ ನೋಡಬಹುದಾ? Say in the order, say with action. Okay, say all things pray, believe, receive. All things pray, believe, receive. ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸಿರಿ, ನಂಬಿರಿ, ಹೊಂದಿಕೊಳ್ಳಿರಿ. ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸಿರಿ, ನಂಬಿರಿ, ಹೊಂದಿಕೊಳ್ಳಿರಿ.
This Matthew 21:22 you should not forget. ಮತ್ತ 21ನೇ ಅಧ್ಯಾಯ 22ನೇ ವಚನ ಯಾರು ಮರೆತು ಬಿಡಬಾರದು. Same thing is in Mark 11th chapter also. Next week I'll teach. ಮತ್ತು ಅದೇ ಮಾರ್ಕ 11ನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಮುಂದಿನ ವಾರ ನಾನು ಅದನ್ನು ಕಲಿಸ್ತೇನೆ. In what context Jesus is saying all things pray, believe and receive? ದೇವರು ಯೇಸು ಕ್ರಿಸ್ತನು ಯಾವ ಘಟನೆಯಲ್ಲಿ ಇದನ್ನು ಹೇಳ್ತಾ ಇದ್ದಾನೆ? ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸಿರಿ, ನಂಬಿರಿ, ಹೊಂದಿಕೊಳ್ಳ್ರಿ ಎಂಬುದಾಗಿ. Yeah, the Bible says Jesus was hungry. He went, he saw a fig tree. It was green, but there was no fruit in it. ಮತ್ತು ಬೈಬಲ್ ಹೇಳ್ತದೆ ಯೇಸು ಕ್ರಿಸ್ತನಿಗೆ ಹಸಿವೆಯಾದಾಗ ಆತನು ಒಂದು ಅಂಜೂರದ ಮರದ ಬಳಿಗೆ ಹೋಗ್ತಾನೆ ಮತ್ತು ಅದರಲ್ಲಿ ಯಾವ ಹಣ್ಣು ಇರಲಿಲ್ಲ, ಅದು ಹಸಿರಾಗಿರ್ತದೆ. And he told, let no fruit grow on you here afterwards. ಮತ್ತು ಅಲ್ಲಿ ಆತನು ಹೇಳ್ತಾನೆ, ಇನ್ ಮುಂದೆ ನಿನ್ನಿಂದ ಯಾರು ಹಣ್ಣು ತಿನ್ನಬಾರ್ದು. Now look here. ಈ ಕಡೆ ನೋಡ್ರಿ. Fig tree got dried up. ಆ ಅಂಜೂರದ ಗಿಡ ಒಣಗಿ ಹೋಯಿತು. So many people preach on this message, fig tree. ಅನೇಕರು ಈ ಅಂಜೂರದ ಗಿಡದ ಬಗ್ಗೆ ಅವರು ವಾಕ್ಯ ಹೇಳ್ತಾರೆ. What I understood is Jesus is demonstrating how to operate faith. ಮತ್ತು ನಾನೇನು ಅರ್ಥ ಮಾಡಿಕೊಂಡಿದ್ದೇನೆಂದ್ರೆ ಯೇಸು ಕ್ರಿಸ್ತನು ಅಲ್ಲಿ ತೋರಿಸ್ತಾ ಇದ್ದಾನೆ ಹೇಗೆ ನಾವು ನಂಬಿಕೆಯಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ. If you get a revelation of this passage and Mark 11, you can operate faith. ಮತ್ತು ಈ ಭಾಗವನ್ನು, ಈ ವಾಕ್ಯದ ಭಾಗವನ್ನು ಮತ್ತು ಮಾರ್ಕ 11ನೇ ಅಧ್ಯಾಯದಲ್ಲಿ ಹೇಳುವಂತ ಆ ಭಾಗವನ್ನು, ಅದರ ಪ್ರಕಟಣೆಗೆ ನೀವು ಹೊಂದಿಕೊಳ್ಳುವುದಾದರೆ ನೀವು ನಂಬಿಕೆಯಲ್ಲಿ ಕಾರ್ಯ ಮಾಡುವುದು ಸುಲಭವಾಗುತ್ತದೆ. Disciples were surprised. They are telling Jesus, see the tree is dried up. ಮತ್ತು ಅವರ ಶಿಷ್ಯರಿಗೆ ಆಶ್ಚರ್ಯವಾಗ್ತದೆ, ಯೇಸುವೆ ನೀನು ಹೇಳಿದಾಗ ಗಿಡ ಒಣಗಿ ಹೋಯಿತು. Then Jesus said, ನಂತರ ಯೇಸು ಹೇಳ್ತಾನೆ, this was, you come with me, all of you look at your Bible. ಎಲ್ಲರೂ ಬೈಬಲ್ ನೋಡಿರಿ. Verse 21 he said, Jesus answered and said unto them, verily I say unto you, if you have a faith and doubt not, you shall not only do this which is done to the fig tree, but also if you shall say unto this mountain, be thou removed, be thou cast into the sea, it shall be done. 21ನೇ ವಚನ, ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ನಂಬಿಕೆಯಿದ್ದು ಮತ್ತು ಸಂದೇಹ ಪಡದೆ ಹೋದರೆ ಈ ಅಂಜೂರದ ಮರಕ್ಕೆ ಮಾಡಿದಂತೆ ಮಾಡುವುದಲ್ಲದೆ ನೀವು ಈ ಗುಡ್ಡಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೂ ಅದು ಆಗುವುದು. Now close your Bibles. ಈಗ ಬೈಬಲ್ ಮುಚ್ಚಿರಿ. Look here, all of you look here. ನನ್ನ ಕಡೆ ನೋಡ್ರಿ, ಎಲ್ಲರೂ ನನ್ನ ಕಡೆ ನೋಡ್ರಿ. Very important, because this you should practice if somebody falls sick in your house. That's why I'm teaching. ನಾನು ಇದನ್ನು ಯಾಕೆ ಕಲಿಸ್ತಾ ಇದ್ದೇನೆಂದ್ರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ ಬೀಳುವುದಾದರೆ ನೀವು ಇದನ್ನು ಕಾರ್ಯದಲ್ಲಿ ಮಾಡಬೇಕು. What you should do? ನೀವೇನ್ ಮಾಡಬೇಕು? Now listen. ಕೇಳ್ರಿ. Jesus spoke to fig tree, it got dried up. ಯೇಸು ಅಂಜೂರದ ಮರಕ್ಕೆ ಮಾತನಾಡಿದ, ಅದು ಒಣಗಿ ಹೋಯಿತು. Then disciples say, Jesus, it is dried. ಮತ್ತು ಶಿಷ್ಯರು ಹೇಳ್ತಾರೆ, ಯೇಸುವೆ ಅದು ಒಣಗಿ ಹೋಗಿದೆ. What I have done, you can do it. ನಾನೇನ್ ಮಾಡಿದ್ದೇನೋ ನೀವು ಕೂಡ ಮಾಡಬಹುದು. Not only fig tree, you can tell this mountain, go and fall into the sea. If you have a faith and doubt not, it will obey you. ಅಂಜೂರ ಮರಕ್ಕೆ ಮಾತ್ರವಲ್ಲ, ನೀವು ಈ ಬೆಟ್ಟಕ್ಕೂ ಕೂಡ ಮಾತಾಡಿದರೆ ಅದು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳ್ತದೆ, ನೀವು ಸಂದೇಹ ಪಡದೆ ನಂಬಿಕೆಯಿಂದ ಹೇಳಿದಾಗ. The key is, if you have a faith and doubt not. ಮತ್ತು ಅಲ್ಲಿ ಅದಕ್ಕೆ ಇರುವಂತ ಬೀಗದ ಕೈ ಏನಂದ್ರೆ, ನಿಮ್ಮಲ್ಲಿ ನಂಬಿಕೆ ಇರಬೇಕು, ಸಂದೇಹ ಪಡಬಾರದು. Tell your neighbor, keep your faith and don't doubt. ಪಕ್ಕದವ್ರಿಗಳ್ರಿ, ನಂಬಿಕೆ ಇಟ್ಟುಕೊಳ್ಳ್ರಿ, ಸಂದೇಹ ಪಡಬೇಡಿರಿ. ಪಕ್ಕದವ್ರಿಗಳ್ರಿ, ಇನ್ನೊಂದ್ಸಾರಿ, ನಂಬಿಕೆ ಇಟ್ಟುಕೊಳ್ಳ್ರಿ, ಸಂದೇಹ ಪಡಬೇಡಿರಿ. Now listen to me. ಈಗ ಕೇಳ್ರಿ. Fig tree, mountain, both you can speak. ಅಂಜೂರ ಮರಕ್ಕೂ ಮಾತಾಡಬಹುದು, ಬೆಟ್ಟಕ್ಕೂ ಮಾತಾಡಬಹುದು. Or small miracles or big miracles, you can speak. ಚಿಕ್ಕ ಅದ್ಭುತವಾಗಿರ್ಲಿ, ದೊಡ್ಡ ಅದ್ಭುತವಾಗಿರ್ಲಿ ಮಾತಾಡಬಹುದು. You should speak. ನೀವು ಮಾತಾಡಬೇಕು. No, Jesus never said, if there is a mountain in your life, go to the pastor, your pastor will speak to the mountain. ಯೇಸು ಕ್ರಿಸ್ತನು ಹೇಳಲಿಲ್ಲ, ನಿಮ್ಮ ಜೀವಿತದಲ್ಲಿ ಬೆಟ್ಟದಂತಿರುವಂತ ಸಮಸ್ಯೆಗಳು ಬಂದಾಗ ಪಾಸ್ಟರ್ ಬಳಿಗೆ ಹೋಗ್ರಿ, ಪಾಸ್ಟರ್ ಮಾತಾಡ್ತಾರೆ ಎಂಬುದಾಗಿ. Is it written? ಆ ರೀತಿ ಬರೆಯಲ್ಪಟ್ಟಿದೆಯಾ? Who should speak? ಯಾರು ಮಾತಾಡಬೇಕು? ಕನ್ನಡ ಕನ್ನಡದಲ್ಲಿ ಹೇಳ್ರಿ.
You know, don't say plural, okay? Navu means somebody will do for you. You should say nanu. Who should speak? ಯಾರು ಮಾತಾಡ್ಬೇಕು? Okay. For example, now look here. ಉದಾಹರಣೆಗಾಗಿ Somebody gets a fever. ಯಾರಿಗೋ ಜ್ವರ ಬರ್ತದೆ. Bible says fever is a spirit. ಮತ್ತು ಬೈಬಲ್ ಹೇಳ್ತದೆ ಜ್ವರ ಅನ್ನುವುದು ಆತ್ಮವಾಗಿದೆ. Peter's mother-in-law had a fever. ಪೇತ್ರನ ಅತ್ತೆಗೆ ಜ್ವರ ಇತ್ತು. Bible says Jesus rebuked the spirit of fever, it left her. ಮತ್ತು ಬೈಬಲ್ ಹೇಳ್ತದೆ ಯೇಸು ಕ್ರಿಸ್ತನು ಜ್ವರದ ಆತ್ಮಕ್ಕೆ ಓಡಿಸ್ತಾನೆ, ಅದು ಬಿಟ್ಟು ಹೋಗ್ತದೆ. Now all you got to do is ನೀವು ಮಾಡಬೇಕಾದದ್ದು ಏನಂದ್ರೆ say fever, go in the name of Jesus. ಜ್ವರವೇ ಯೇಸು ನಾಮದಲ್ಲಿ ಹೋಗು ಎಂಬುದಾಗಿ ಹೇಳ್ಬೇಕು. That much only. ಅಷ್ಟು ಸಾಕು. You will see it will happen. ನೀವು ನೋಡ್ತಿರೋದು ಆಗ್ತದೆ. If somebody gets a cold, ಯಾರಿಗಾದ್ರೂ ಶೀತ ಆಗುವುದಾದ್ರೆ, ಸರ್ದಿ ಆಗುವುದಾದ್ರೆ immediately don't run to medical shop. ತಕ್ಷಣವೇ ನೀವು ಔಷಧಿ ಅಂಗಡಿಗೆ ಹೋಗ್ಬೇಡ್ರಿ. First you speak. ಮೊದಲು ಮಾತಾಡ್ರಿ. Say cold, go in Jesus name. ಶೀತ ಯೇಸು ನಾಮದಲ್ಲಿ ಹೋಗು. Do it. ಅದನ್ನು ಹೇಳ್ರಿ. Hallelujah. Hallelujah. You start it, then you will know how powerful is the name of Jesus. ನೀವು ಇದನ್ನು ಪ್ರಾರಂಭಿಸಿರಿ, ನಿಮಗೆ ಗೊತ್ತಾಗ್ತದೆ ಯೇಸುವಿನ ಹೆಸರು ಎಷ್ಟು ಶಕ್ತಿಯುಳ್ಳದಾಗಿದೆ. If nothing happens, go to doctor. There's nothing wrong. ಏನು ಆಗದಿದ್ರೆ ಡಾಕ್ಟರ್ ಬಳಿಗೆ ಹೋಗ್ರಿ, ಪರವಾಗಿಲ್ಲ. I'm not, as I said, I'm not against the medicine, but starting, first pray. ನಾನು ಔಷಧಿಯ ವಿರುದ್ಧವಾಗಿಲ್ಲ, ಆದ್ರೆ ಪ್ರಾರಂಭಿಸುವಾಗ ಪ್ರಾರ್ಥನೆಯಿಂದ ಪ್ರಾರಂಭಿಸಿರಿ. Then you should speak to the mountain. ನಂತರ ನೀವು ಬೆಟ್ಟಕ್ಕೆ ಮಾತಾಡಿರಿ. You should speak to the sickness which is in your body. ಮತ್ತು ನಿಮ್ಮ ದೇಹದಲ್ಲಿರುವಂತ ಅನಾರೋಗ್ಯಕ್ಕೆ ಮಾತಾಡಿರಿ. Speak to it. Say go in Jesus name. ಅದಕ್ಕೆ ಮಾತಾಡ್ರಿ, ಯೇಸು ನಾಮದಲ್ಲಿ ಹೋಗು ಎಂಬುದಾಗಿ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Look here, look here. Bible says ಬೈಬಲ್ ಹೇಳ್ತದೆ the spirit of the Lord who has risen the dead body of Jesus is living inside us to quicken our mortal body. ಬೈಬಲ್ ಹೇಳ್ತದೆ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನಮ್ಮ ದೇಹದಲ್ಲಿ ವಾಸ ಮಾಡ್ತಾ ಇದ್ದಾನೆ ಮತ್ತು ನಮ್ಮ ಮರ್ತ್ಯ ದೇಹಗಳನ್ನು ಕೂಡ ಆತನು ಎಬ್ಬಿಸುವನು ಎಂಬುದಾಗಿ. See, this body is mortal body. ಈ ದೇಹಕ್ಕೆ ಸಾಯುವ ದೇಹ ಎಂಬುದಾಗಿ ಹೇಳ್ತಾರೆ. Every day it will deteriorate. ಪ್ರತಿ ದಿನ ಇದು ಕ್ಷೀಣಿಸುತ್ತಾ ಹೋಗ್ತದೆ. For every man. ಎಲ್ಲ ಮನುಷ್ಯರಿಗೆ. But for you it will not deteriorate. ಆದ್ರೆ ನಿನಗೆ ಇದು ಕ್ಷೀಣಿಸುತ್ತಾ ಹೋಗುವುದಿಲ್ಲ. Do you know why? ನಿಮ್ಗೆ ಗೊತ್ತಾ ಯಾಕೆ? Every day resurrection power is working in your body. ಪ್ರತಿ ದಿನವೂ ನಿನ್ನ ದೇಹದಲ್ಲಿ ಪುನರುತ್ಥಾನ ಶಕ್ತಿ ಕಾರ್ಯ ಮಾಡ್ತಾ ಇದೆ. It will infuse supernatural strength into your body. ಅದು ನಿನ್ನ ದೇಹದಲ್ಲಿ ಅಸಾಧಾರಣವಾದ ಶಕ್ತಿ ಅದು ಕೊಡ್ತಾ ಹೋಗ್ತದೆ. Your youth will be renewed like an eagle. ನಿನ್ನ ಯೌವನವು ಹದ್ದಿಗೆ ಬರುವಂತೆ ತಿರುಗಿ ಬರಮಾಡಲ್ಪಡ್ತದೆ. Bible says God makes your bones strong. ಬೈಬಲ್ ಹೇಳ್ತದೆ ದೇವರು ನಿನ್ನ ಎಲುಬುಗಳನ್ನು ಬಲವಾಗಿ ಮಾಡ್ತಾನೆ. Say in English, my father every day makes my bones strong. ನನ್ನ ತಂದೆಯು ಪ್ರತಿ ದಿನವೂ ನನ್ನ ಎಲುಬುಗಳನ್ನು ಬಲವಾಗಿ ಮಾಡ್ತಾನೆ. Every day my youth is renewed like eagle. ಪ್ರತಿ ದಿನವೂ ನನ್ನ ಯೌವನವು ಹದ್ದಿಗೆ ತಿರುಗಿ ಬರುವಂತೆ ಬರಮಾಡಲ್ಪಡ್ತದೆ. Every day the spirit of the Lord who has risen the dead body of Jesus quickens my body. ಪ್ರತಿ ದಿನವೂ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ಈ ನನ್ನ ದೇಹವನ್ನು ಕೂಡ ಎಬ್ಬಿಸುವನು. You know, this is word of God. ಇದು ದೇವರ Now the ವಾಕ್ಯವಾಗಿದೆ. same way you should speak to your situation. You should take it, apply it. ಅದರಂತೆ ನಿಮ್ಮ ಸನ್ನಿವೇಶಗಳಿಗೆ ನೀವು ಮಾತಾಡಬೇಕು, ಅದನ್ನು ತೆಗೆದುಕೊಳ್ಳಬೇಕು, ಅದರಂತೆ ನೀವು ಅದನ್ನು ಮಾತಾಡಬೇಕು. Are you ready? ಸಿದ್ಧರಾಗಿದ್ದೀರಾ? 3-4 confessions will do. Okay. 3-4 ಅರಿಕೆಗಳನ್ನು ಮಾಡೋಣ. Are you ready? ಸಿದ್ಧರಾಗಿದ್ದೀರಾ? You know, you should not tell I'm becoming old now, brother. That's why I'm forgetting. ಮತ್ತು ನೀವು ಹೇಳ್ಬಾರ್ದು ಬ್ರದರ್ ನನಗೆ ವಯಸ್ಸಾಗ್ತಾ ಇದೆಯಲ್ಲ ಅದಕ್ಕೆ ನೆನಪೋಗ್ತದೆ.
Who told you are becoming old? ಯಾರು ಹೇಳ್ತಾರೆ ನಿಮ್ಗೆ ವಯಸ್ಸಾಗ್ತಾ ಇದೆ? Every day God is making you young. ಪ್ರತಿದಿನವೂ ದೇವರು ನಿಮ್ಮ ಯೌವನವನ್ನು ಹೊಸದಾಗಿ ಮಾಡ್ತಾ ಇದ್ದಾನೆ. Amen. Okay, tell after me. ನನ್ನಿಂದ ಹೇಳ್ರಿ. First we'll do in English, then we'll do in Kannada. Okay. The Spirit of the Lord, who has risen, the dead body of Jesus, quickens my brain. I will have sharp memory. I will not have memory loss in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ದೇಹದಲ್ಲಿ ನನ್ನ ಮಿದುಳನ್ನು ಎಬ್ಬಿಸುವನು. ನನಗೆ ಚುರುಕಾದ ಜ್ಞಾಪಕ ಶಕ್ತಿ ಇದೆ. ನನಗೆ ನೆನಪೋಗುವ ಕಾಯಿಲೆ ಬರುವುದಿಲ್ಲ. Hallelujah. Hallelujah. Speak every day. Oh my, I'll tell you, you will have a very sharp memory. You will not forget. ಮತ್ತು ನೀವು ಪ್ರತಿದಿನ ಇದನ್ನು ಮಾತಾಡ್ರಿ, ನಿಮ್ಮ ಒಂದು ಜ್ಞಾಪಕ ಶಕ್ತಿ ಬಹಳ ಚುರುಕಾಗಿರ್ತದೆ. Are you ready? ಸಿದ್ಧರಾಗಿದ್ದೀರಾ? Okay. Say after me. The Spirit of the Lord, who was risen, the dead body of Jesus, works in my head. I will have long hair, dark hair, thick hair. I reject hair loss in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ತಲೆಯಲ್ಲಿ ಕಾರ್ಯ ಮಾಡ್ತಾ ಇರುವ ಕಾರಣ ನನಗೆ ಉದ್ದವಾದ ಕೂದಲು, ಕಪ್ಪಾಗಿರುವ ಕೂದಲು, ದಪ್ಪವಾದ ಕೂದಲು ಇರುತ್ತದೆ. ನನ್ನ ತಲೆಯ ಮೇಲೆ ಕೂದಲು ಹೋಗುವುದಿಲ್ಲ, ಬಿಳಿ ಕೂದಲು ಬರುವುದಿಲ್ಲ. Hallelujah. Hallelujah. Jesus name. Okay, next time. Okay, no problem. Say it in Jesus name. Okay. ಯೇಸು ನಾಮದಲ್ಲಿ ಹೇಳಬೇಕು. See, you should understand when God's children, in your salvation, God has kept on special package. You will not look old. You will not look like a middle-aged person also. ಮತ್ತು ನಿಮ್ಗೆ ನೀವು ಅರ್ಥ ಮಾಡಿಕೊಳ್ಬೇಕು, ದೇವರು ನಿಮಗೆ ರಕ್ಷಣೆಯನ್ನು ಕೊಡುವಾಗ ಆ ರಕ್ಷಣೆಯ ಒಂದು ಪ್ಯಾಕೇಜ್ ಇದ್ದಂಗೆ, ಆ ರಕ್ಷಣೆಯಲ್ಲೇ ದೇವರು ನಿಮಗೆ ಒಂದು ಆಶೀರ್ವಾದವನ್ನು ಕೂಡ ಕೊಟ್ಟಿದ್ದಾನೆ. ನೀವು ವಯಸ್ಸಾದವರಂತೂ ಅವರಂತೆ ಕೂಡ ಕಾಣುವುದಿಲ್ಲ, ನೀವು ಮಧ್ಯವರ್ಗದವರಂತೆ ಕೂಡ ಕಾಣುವುದಿಲ್ಲ, ಯೌವನಸ್ಥರಾಗೆ ಕಾಣ್ತೀರಿ. ಆಮೇನ್. ಅದಕ್ಕೆ ನಮ್ಮ ಚರ್ಚ್ ಯಾರು ಅಂಕಲ್ ಆಂಟಿಯ ಇಲ್ಲ ನೋಡ್ರಿ, ಎಲ್ಲ ಅಣ್ಣ ಅಕ್ಕನೇ. ಯಾರಾದ್ರೂ ಆಂಟಿ, ಇಫ್ ಯು ಕಾಲ್ ಮೀನ್ಸ್ ಐ ವಿಲ್ ಪನಿಶ್ ಯು. Everybody is sister only here. ಎಲ್ಲರೂ ಸಿಸ್ಟರ್ ಬ್ರದರ್ ಇದ್ದಾರೆ. Okay, now listen. Are you ready? ಸಿದ್ಧರಾಗಿದ್ದೀರಾ? Are you ready? ಸಿದ್ಧರಾಗಿದ್ದೀರಾ? Keep your finger on your eyes. ನಿಮ್ಮ ಕೈಯನ್ನು ಕಣ್ಣುಗಳ ಮೇಲೆ ಇಡ್ರಿ. The Spirit of the Lord, who has risen, the dead body of Jesus, quickens my eyes every day. My eyesight will be sharp. My eyesight will never become dim. I reject spectacles in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಕಣ್ಣುಗಳನ್ನು ಕೂಡ ಎಬ್ಬಿಸುವನು. ನನ್ನ ದೃಷ್ಟಿಯು ಚುರುಕಾಗಿರುವುದು, ನನ್ನ ದೃಷ್ಟಿ ಕುಂದಿ ಹೋಗುವುದಿಲ್ಲ. ನಾನು ಚಸ್ಮವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ತಿರಸ್ಕಾರ ಮಾಡ್ತೇನೆ. Hey, listen. ಕೇಳ್ರಿ. I'm not saying throw your specs today, okay? ಮತ್ತು ನಾನು ಹೇಳ್ತಾ ಇಲ್ಲ ನೀವು ಇವತ್ತೇ ನಿಮ್ಮ ಒಂದು ಕನ್ನಡಕ ಬಿಸಾಡ್ಬಿಡ್ರಿ ಎಂಬುದಾಗಿ. Keep it. ಅದನ್ನ ಇಟ್ಕೊಳ್ರಿ. But keep telling what I say. ಆದ್ರೆ ಹೇಳ್ತಾ ಇರಿ, ನಾನು ಹೇಳುವುದನ್ನು ಪ್ರತಿದಿನ ಹೇಳ್ತಾ ಇರಿ. Keep saying every day. ಪ್ರತಿದಿನ ಹೇಳ್ತಾ ಇರಿ. Every day resurrection power will work in your eyes. ಪ್ರತಿದಿನ ಪುನರುತ್ಥಾನ ಶಕ್ತಿ ನಿಮ್ಮ ಕಣ್ಣುಗಳಲ್ಲಿ ಕಾರ್ಯ ಮಾಡ್ತದೆ. One day you will tell me without specs I'm normal. ಒಂದು ದಿನ ನೀವೇ ಹೇಳ್ತೀರಿ, ಕಣ್ಣು ಸ್ಪೆಕ್ಸ್ ಇಲ್ಲದೆ, ಕನ್ನಡಕ ಇಲ್ಲದೆ ನಾನು ಚೆನ್ನಾಗಿ ನೋಡ್ತಾ ಇದ್ದೇನೆ. Your doctor will tell with his mouth your eyesight is normal. ನಿಮ್ಮ ಡಾಕ್ಟರ್ಗಳೇ ಅವರ ಕಣ್ಣಿಂದ ಹೇಳ್ತಾರೆ ನಿಮ್ಮ ದೃಷ್ಟಿ ನಾರ್ಮಲ್ ಆಗಿದೆ. That time you remove. ಅವಾಗ ನೀವು ತೆಗೀರಿ. Hallelujah. Hallelujah. But faith confession
don't stop it. ಆದ್ರೆ ನಂಬಿಕೆ ಅರಿಕೆಗಳು ನಿಲ್ಲಿಸಬೇಡಿರಿ. You have to speak to your mountain. ಮತ್ತು ನಿಮ್ಮ ಬೆಟ್ಟಗಳಿಗೆ ನೀವು ಮಾತಾಡಬೇಕು. Don't tell me I have become old, that's why my eyesight has become dull. ಮತ್ತು ನೀವು ಹೇಳ್ಬೇಡ್ರಿ ನನಗೆ ವಯಸ್ಸಾಗಿದೆ ಅದಕ್ಕಾಗಿ ನನ್ನ ದೃಷ್ಟಿ ಕಡಿಮೆ ಆಗಿದೆ. You will have it. You will have it. ಆಗ ಹೇಳಿದ್ರೆ ಹಾಗಾಗ್ತದೆ. And don't feel guilty you are wearing specs. ಮತ್ತು ನಿಮಗೆ ಕನ್ನಡಕ ಇದೆ ಎಂಬುದಾಗಿ ನೀವು ಒಂದು ಖಂಡನೆಗೊಳಗಾಗಬೇಡ್ರಿ. Don't feel bad. ಮತ್ತು ತಪ್ಪಣಿಸ್ಕೊಳ್ಬೇಡ್ರಿ. I had ನನಗೂ ಕನ್ನಡಕ I'm ಇತ್ತು. telling you, when I was a child, I had a big chashma. ಮತ್ತು ನಾನು ಮಗುವಾಗಿದ್ದಾಗ ನನಗೆ ದೊಡ್ಡ ಕನ್ನಡಕ ಇತ್ತು. My wife had bigger specs than me. ಮತ್ತು ನನ್ನ ಹೆಂಡತಿಗೂ ಕೂಡ ನನಗಿಂತ ದೊಡ್ಡ ಕನ್ನಡಕ It's ಇತ್ತು. not overnight. ಅದು ಒಂದೇ ರಾತ್ರಿಯಲ್ಲಿ It ಆಗ್ಲಿಲ್ಲ. took many years. ಅದು ಎಷ್ಟೋ ವರ್ಷಗಳಾಯ್ತು. You have to operate faith. ನೀವು ನಂಬಿಕೆಯಲ್ಲಿ ಕಾರ್ಯ ಮಾಡಬೇಕು. Are you ready? ಸಿದ್ಧರಾಗಿದ್ದೀರಾ? Are you ready? ಸಿದ್ಧರಾಗಿದ್ದೀರಾ? Time over. Okay, 2 confessions I'll tell and close. ಇನ್ನ 2 ಅರಿಕೆಗಳನ್ನು ಹೇಳಿ ಮುಗಿಸ್ತೇನೆ. The Spirit of the Lord The Spirit of who has risen, the dead body of Jesus, quickens my face. There will not be any wrinkle in my face. I reject old age syndrome, middle age syndrome in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಮುಖವನ್ನು ಕೂಡ ಎಬ್ಬಿಸುವನು. ನನ್ನ ಮುಖದ ಚರ್ಮವು ಮುದಡಿ ಹೋಗುವುದಿಲ್ಲ. ಎಲ್ಲ ವಯಸ್ಸಾಗಿರುವಂತ ರೋಗಗಳು, ಮಧ್ಯ ವಯಸ್ಸಿನ ರೋಗಗಳು ಯೇಸು ನಾಮದಲ್ಲಿ ನಾನು ತಿರಸ್ಕಾರ ಮಾಡ್ತೇನೆ. Hallelujah. ಹಾಲೆಲೂಯಾ. Are you happy? ಸಂತೋಷವಾಗಿದ್ದೀರಾ? Yes, no, yes, no. ಹೌದಾ ಇಲ್ವಾ? You know, this is, you have to practice. I just telling 1 or 2. I don't know what all problem you have. ಮತ್ತು ನಾನು 1-2 ಮಾತ್ರ ಹೇಳ್ತಿದ್ದೀನಿ. ನನಗೆ ಗೊತ್ತಿಲ್ಲ ನಿಮ್ಮ ಸಮಸ್ಯೆ ಏನೆಲ್ಲ ಆಗಿದೆ. One more last confession. ಕೊನೆಯ ಒಂದು ಅರಿಕೆ ಹೇಳೋಣ. Next week I'll continue. ಮುಂದಿನ ವಾರ ಮತ್ತೆ ಮುಂದುವರಿಸಿಕೊಂಡು ಹೋಗ್ತೇನೆ. Hallelujah. ಹಾಲೆಲೂಯಾ. This, okay, all of you keep your eyes on your teeth. ನಿಮ್ಮ ಎಲ್ಲ ಕೈ ಬೆರಳನ್ನು ನಿಮ್ಮ ಹಲ್ಲುಗಳ ಮೇಲೆ ಇಡ್ರಿ. Say, okay, now I don't know how you will tell. No problem, you have to tell. Okay, the Spirit of the Lord who has risen, the dead body of Jesus will quicken my gums, all my teeth. One tooth will not shake. I will live strong till end. I reject tooth decay in the name of Jesus. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ಹಲ್ಲುಗಳನ್ನು, ನನ್ನ ಒಸಡುಗಳನ್ನು ಎಬ್ಬಿಸುವನು. ನಾನು ದೀರ್ಘಾಯುಷ್ಯನ ತನಕ ಕೊನೆಯವರೆಗೆ ನನ್ನ ಹಲ್ಲುಗಳು ಬಿದ್ದು ಹೋಗುವುದಿಲ್ಲ. ಹಲ್ಲುಗಳ ಕೊಳೆತವನ್ನು, ಹಲ್ಲುಗಳು ಬಿದ್ದು ಹೋಗುವುದನ್ನು ಯೇಸು ನಾಮದಲ್ಲಿ ತಿರಸ್ಕಾರ ಮಾಡ್ತೇನೆ. ನನ್ನ ಹಲ್ಲುಗಳು, ನನ್ನ ಒಸಡುಗಳು ಯೇಸು ನಾಮದಲ್ಲಿ ಬಲವಾಗಿರ್ತದೆ. Like this, from head to toe you should confess. ಇದರಂತೆ ನಿಮ್ಮ ತಲೆಯಿಂದ ಬೆರಳಿನವರೆಗೂ ನೀವು ಅರಿಕೆ ಮಾಡ್ತಾ ಇರಿ. Bible says whatever you say you will have it. ಬೈಬಲ್ ಹೇಳ್ತದೆ ನೀವು ಏನ್ ಹೇಳ್ತೀರೋ ಅದೇ ಆಗ್ತದೆ. Not what doctors say you will have, what you say you will have it. ಡಾಕ್ಟರ್ ಏನ್ ಹೇಳ್ತಾರೋ ಅದು ಆಗುವುದಿಲ್ಲ. Hallelujah. Hallelujah. Are you learning? ನೀವು ಕಲಿತಾ ಇದ್ದೀರಾ? Okay, shall we all stand up? I'll continue next week, okay? ನಾವ್ ಎದ್ದು ನಿಂತುಕೊಳ್ಳೋಣ. ಮುಂದಿನ ವಾರ ನಾನು ಮುಂದುವರಿಸಿಕೊಂಡು All of ಹೋಗ್ತೇನೆ. you stand up. ಎಲ್ಲೋ ಎದ್ದು ನಿಂತುಕೊಳ್ಳ್ರಿ. Lift your hand. ನಿಮ್ಮ ಕೈಗಳನ್ನು ಮೇಲೆತ್ತಿರಿ. I'll tell you, you are a blessed person if you have accepted Jesus. ನಾನು ಹೇಳ್ತೇನೆ, ನೀವು ಯೇಸುವನ್ನು ಸ್ವೀಕಾರ ಮಾಡಿದವರು ಆಗಿದ್ದಾರೆ, ನೀವು ಆಶೀರ್ವಾದ ಉಳ್ಳಂತ You are ವ್ಯಕ್ತಿಗಳಾಗಿದ್ದೀರಿ. blessed person. ನೀವು ಆಶೀರ್ವಾದ ಉಳ್ಳಂತ ವ್ಯಕ್ತಿಗಳಾಗಿದ್ದೀರಿ. You know, if you learn this faith principle, you will have a healthy life, long life, strong life. ಈ ನಂಬಿಕೆಯ ನಿಯಮವನ್ನು ನೀವು ಕಲಿಯುವುದಾದ್ರೆ ನಿಮಗೆ ಆರೋಗ್ಯವಾದ ಜೀವಿತ ಇರ್ತದೆ, ಶಕ್ತಿ ಬಲವಾಗಿರುವಂತ ಜೀವಿತವಿರ್ತದೆ, ದೀರ್ಘಾಯುಷ್ಯವಾದ ಜೀವಿತ ನಿಮಗಿರ್ತದೆ. Even your children will not fall sick. ನಿಮ್ಮ ಮಕ್ಕಳು ಕೂಡ ರೋಗದಲ್ಲಿ I ಬೀಳುವುದಿಲ್ಲ. want you to just thank God for a minute. ಒಂದು ನಿಮಿಷಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. Thank God that resurrection power is inside you. ಮತ್ತು ದೇವರಿಗೆ ವಂದನೆ ಸಲ್ಲಿಸೋಣ. ಆ ಪುನರುತ್ಥಾನ ಶಕ್ತಿ ನಮ್ಮ ಒಳಗಡೆ ಇದೆ. It's working in your body every day. ಪ್ರತಿ ದಿನವೂ ನಮ್ಮ ದೇಹದಲ್ಲಿ ಕಾರ್ಯ ಮಾಡ್ತಾ ಇದೆ. Oh, thank you, Jesus. Thank you, Jesus. Thank you, Jesus. Thank you, Jesus. Thank you, Jesus.
Thank you, Jesus. Father, we pray in the name of Jesus. ತಂದೆಯೇ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Open our eyes of understanding ನಾವು ಅರ್ಥ ಮಾಡಿಕೊಳ್ಳುವ ಕಣ್ಣನ್ನು ತೆರೆ. to live a long life, ದೀರ್ಘಾಯುಷ್ಯವಾಗಿ to ಜೀವಿಸುವುದಕ್ಕಾಗಿ, live a healthy life. ಆರೋಗ್ಯವಾಗಿ ಜೀವಿಸುವುದಕ್ಕಾಗಿ I declare ನಾನು ಘೋಷಣೆ ಮಾಡ್ತೇನೆ, no one will fall sick in the name of Jesus. ಯೇಸು ನಾಮದಲ್ಲಿ ಯಾರು ರೋಗದಲ್ಲಿ ಬೀಳುವುದಿಲ್ಲ. Help them to understand faith principles. ನಂಬಿಕೆ ನಿಯಮವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸಹಾಯ ಮಾಡು. And I pray, ಮತ್ತು ನಾನು ಪ್ರಾರ್ಥಿಸ್ತೇನೆ, God, open their eyes of understanding. ದೇವರೇ ಇವರು ಅರ್ಥ ಮಾಡಿಕೊಳ್ಳುವ ಕಣ್ಣನ್ನು ತೆರೆ. Every day they will speak to their organs. ಪ್ರತಿದಿನವೂ ಇವರು ತಮ್ಮ ಅಂಗಾಂಗಗಳಿಗೆ ಮಾತನಾಡ್ತಾರೆ. Every day they'll release healing to their organs. ಪ್ರತಿದಿನವೂ ಅವರ ಅಂಗಾಂಗಗಳಿಗೆ ಆರೋಗ್ಯವನ್ನು ಬಿಡುಗಡೆ ಮಾಡ್ತಾರೆ. I reject ನಾನು ತಿರಸ್ಕಾರ ಮಾಡ್ತೇನೆ. I reject every sickness in Jesus' name. ಎಲ್ಲ ರೋಗಗಳನ್ನು ಯೇಸು ನಾಮದಲ್ಲಿ ನಾನು ತಿರಸ್ಕಾರ ಮಾಡ್ತೇನೆ. Even signs and syndromes of middle age and old age, I reject it in the name of Jesus. ಮಧ್ಯ ವಯಸ್ಸಿನ ಮತ್ತು ಎಲ್ಲ ಒಂದು ವಯಸ್ಸಾದ ಮೇಲೆ ಬರುವಂತ ಎಲ್ಲ ಒಂದು ಕಾಯಿಲೆಗಳು, ಎಲ್ಲ ಸೂಚನೆಗಳು ಯೇಸು ನಾಮದಲ್ಲಿ ನಾನು ತಿರಸ್ಕಾರ ಮಾಡ್ತೇನೆ. Let your name alone be glorified. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಿಕೊಳ್ಳಲಿ. Through our lifestyle. ನಮ್ಮ ಜೀವನ ಶೈಲಿಯ ಮೂಲಕ In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. Amen. ಆಮೆನ್.